ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿಯತ್ತ ಹೆಜ್ಜೆ ಇಡ್ತಾ ಇದೆ. ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ ಬಹಳ ಸ್ಲೋ ಆಗಿ ಹೇಳಿದ್ದೀರ, ನೀವು ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದಾನೇ 60% ಆಗಿದೆ. ಇದು ಒಂದು 40% ಇತ್ತು, ಈಗ 60%. ಇನ್ನ 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆ ಅಂತ ನಾನು ಕುಮಾರಣ್ಣವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟ್ ಆಗಾಯ್ತು ಅಂತ ಹೇಳಿದ್ದಾರೆ. ಅಂದ್ರೆ ಈ ಸರ್ಕಾರ ಪಕ್ಕ 60% ವಸೂಲಿ ಮಾಡ್ತಾರೆ. ಎಕ್ಸಾಂಪಲ್ ಒಂದು, ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ 30-40 ಸೈಟ್ಗೆ 10 ಲಕ್ಷ ನೀವು ಕಮಿಷನ್ ಕೊಡ್ಬೇಕು. 30-40 ಬಡವರು ಮಿಡಲ್ ಕ್ಲಾಸ್. 40-60ಗೆ 20 ಲಕ್ಷ ಕೊಡ್ಬೇಕು. ಎಬೌವ್ ದಟ್ 50-80 ಆ ಥರ ಇದ್ರೆ ನೀವು 40 ಲಕ್ಷ ಕೊಡ್ಬೇಕು. ಇನ್ನ ಫ್ಲಾಟ್ಗಳು ಕಟ್ಟೋರ್ಗಂತೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ 75 1 ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಕೊಡಬೇಕು. ಅದರಲ್ಲಿ ಈಗ ಹೊಸದಾಗಿ ರೇರಾ ಅಂತ ಶುರುವಾಗಿದೆ, ಅದಕ್ಕೆ 15,000 ರೂಪಾಯಿ ಕೊಡಬೇಕು ಫ್ಲಾಟ್. ಅಂದ್ರೆ ಇದೆಲ್ಲ ಪರ್ಸೆಂಟೇಜ್, ಸಾಕ್ಷಿಗಳು ಇದಕ್ಕೆಲ್ಲ. ಈ ಸರ್ಕಾರ ಪಕ್ಕ 6 ತಿಂಗಳ ಹಿಂದೆನೆ 6 ಮಂತ್ಸ್ ಬ್ಯಾಕ್ ಕುಮಾರಣ್ಣ ಅವರು ಲೇಟ್ ಆಗಿ ಹೇಳಿದ್ದಾರೆ. 6 ತಿಂಗಳ ಹಿಂದೆನೆ 60% ರೇಟ್ ಅನ್ನ ರೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ಗಳಿಗೂ ಕೊಡಕ್ಕೆ ದುಡ್ಡಿದೆ. ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಯಾವ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ 40% ಅಂತೇಳಿ ಆಗ ಸಿದ್ದರಾಮಯ್ಯನವರು ಹೋಗಿ ಪೋಸ್ಟರ್ಗಳು ಅಂಟಿಸಿದ್ರು, ಫೋಟೋಶೂಟ್ ಮಾಡಿದ್ರು 40% ಅಂತ. ಈಗ ಅದೇ ಕಾಂಟ್ರಾಕ್ಟರು ನನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ 40% ಅಲ್ಲ, ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತೆ ದಯಾಮರಣಕ್ಕೆ ಗವರ್ನರ್ ಅವ್ರಿಗೆ ಅರ್ಜಿ ಹಾಕೊಂಡಿದ್ದಾರೆ, ದಯಾಮರಣ ಕೊಡಿ. ಒಟ್ಟು ಗುತ್ತಿಗೆದಾರರಿಗೆ ಬರಬೇಕಾದಂಥ ಬಾಕಿ 32,000 ಕೋಟಿ ಅಂದಾಜು. 32,000 ಕೋಟಿ ಅಂದಾಜು. ಎಲ್ಲಿಂದ ತತ್ತಾರೆ ಇವರು? ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಇವರು. ಮತ್ತೆ ಈ ಬಡ್ಜೆಟಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಪೆಟ್ರೋಲು, ಡೀಸಲ್ಲು, ನೀರು, ಹಾಲು, ಆಲ್ಕೋಹಾಲು, ನದಿಗಳು, ಕೆರೆಗಳು, ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕೀಗ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವ್ರಿಗೆ ಡೆಡ್ಲೈನು ಕೊಟ್ಟಿದ್ದಾರೆ, ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದರೆ ನಾವೆಲ್ಲ ಕೆಲಸ ಸ್ಥಗಿತ ಮಾಡ್ತೀರಿ ಅಂತೇಳಿ. ಕೆಲಸ ಸ್ಥಗಿತ ಆಗ್ತಾ ಇದೆ. ಒಂದು ಕಡೆ ಆಶಾ ಕಾರ್ಯಕರ್ತರು ಅನಿರ್ದಿಷ್ಟ ಮುಷ್ಕರ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತರು ಇವತ್ತಿಂದ. ಇನ್ನೊಂದು ಕಡೆ ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಈಗ ಹಣ ಇಲ್ಲ, ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ತೊಗರಿ ಖರೀದಿ ನಿಲ್ಲಿಸ್ಬಿಟ್ಟಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ. ಇವರು ಬಡ್ಜೆಟಲ್ಲಿ ಕರ್ನಾಟಕ ಸಿದ್ದರಾಮಯ್ಯನವರ ಏನು ಜನಪ್ರಿಯ ಬಡ್ಜೆಟ್ ನುಡಿದಂತೆ ಏನಲ್ಲಿ ಬೆಳಗಾವಿಯಲ್ಲಿ ನೋಡಿದೆ, ಈ ದೇವಸ್ಥಾನಕ್ಕೆ ದ್ವಾರಬಾಗಿಲು ಇರೋದಲ್ಲ,
ದೇವಸ್ಥಾನಕ್ಕೆ ಒಂದು ದ್ವಾರವಾಗಲಿ ಇರ್ತದೆ, ಅಲ್ಲಿ ಕೈ ಮುಗಿದು ದೇವರು ಒಳಗೆ ಈಶ್ವರ ಇದ್ದಾನೆ, ರಾಮ ಇದೆ ಬರ್ರಿ ಅಂತ ಇದಾಕೋರು ಫೋಟೋ. ಇಲ್ಲಿ ದಿನ ಬೆಳಗ್ಗೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಬೆಳಗಾಮಲ್ಲಿ ನುಡಿದಂತೆ ನಡೆದ ಸರ್ಕಾರ, ಅಭಿವೃದ್ಧಿಯ ಪರ್ವ. ಅಲೋಕೇಶನ್ನು, ಓವರಾಲ್ ಬಡ್ಜೆಟ್ ಅಲೋಕೇಶನ್ನು 3,22,042.18 ಟೋಟಲ್ ಅಲೋಕೇಶನ್ ನಮ್ಮ ಕರ್ನಾಟಕ ಬಡ್ಜೆಟ್ ಅವ್ರದ್ದು. ಇದುವರೆಗೂ ಎಕ್ಸ್ಪೆಂಡಿಚರ್ ಈಗ ಜನವರಿಯಲ್ಲಿದ್ದೀರಿ, ಇನ್ನು 2 ತಿಂಗಳಿರೋದು, ಇನ್ನು 2 ಮಂತ್ಸ್ ಅಷ್ಟೇ ಇರೋದು. 2 ಮಂತ್ಸ್ ಅಂದರೆ 10 ತಿಂಗಳು. 1,79,350.19 ಖರ್ಚು ಮಾಡಿರೋದು ಎಕ್ಸ್ಪೆಂಡಿಚರ್. ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 55.69%. ಇನ್ನು 45%ನ 2 ತಿಂಗಳಲ್ಲಿ ಹೆಂಗೆ ಮಾಡ್ತಾರೆ? ಸಾಧ್ಯನಾ? ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲ್ಯಾನ್ SC SP ಕರೆಕ್ಟಾ? ಅದರಲ್ಲಿ 28,527.02 ಅಲೋಕೇಶನ್, ಬಡ್ಜೆಟ್ ಅಲೋಕೇಶನ್ ಅವ್ರದ್ದು ಸರ್ಕಾರದ್ದು. ಖರ್ಚು ಮಾಡಿರೋದು 28,000 ಅಂದರೆ 13,000. 28,000ದಲ್ಲಿ ಖರ್ಚು ಮಾಡಿರೋದು 13,000. 13,923, 48.81%, 48.81% ಖರ್ಚು ಮಾಡಿರೋದು. ಟ್ರೈಬಲ್ ಸಬ್ ಪ್ಲ್ಯಾನ್ TSP ಮಾಡಬೇಕಾಗಿದ್ದು 11,515.39 ಕೋಟಿಗಳು. ಖರ್ಚು ಮಾಡಿರೋದು ಕೇವಲ 11,000 ಇರೋದ್ರಲ್ಲಿ 4,937.59, 42.88%. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲ್ಯಾನ್ SDP ಖರ್ಚು ಮಾಡಬೇಕಾಗಿರೋದು 3,077 ಕೋಟಿಗಳು. ಖರ್ಚು ಮಾಡಿರೋದು ಕೇವಲ 1,076.74, 34.99%. ಸರ್ಕಾರದ ಯೋಗ್ಯತೆ, ಅಭಿವೃದ್ಧಿ ಏನು ಮೀಟಿಂಗ್ ಮಾಡಿ ಅಭಿವೃದ್ಧಿಗಳು ಶರವೇಗದಲ್ಲಿ ನುಡಿದಂತೆ ನಡೆದ ಸರ್ಕಾರ, ಮನೆ ಆಳ ಸರ್ಕಾರ ಇದು. ನುಡಿದಂತೆ ನಡೆದ ಸರ್ಕಾರ ಅಲ್ಲ, ಮನೆ ಆಳ ಸರ್ಕಾರ. ಇದು ಇವ್ರದ ಮಾಸ್ ಕಾರ್ಡ್, ಇದು ಪ್ರೋಗ್ರೆಸ್ ರಿಪೋರ್ಟ್, ಇದು ಲೇಟೆಸ್ಟ್ ಪ್ರೋಗ್ರೆಸ್ ರಿಪೋರ್ಟ್ ಇದು.